ಹಾಯ್ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ 2026ರ ಕುಂಭ ರಾಶಿ ಭವಿಷ್ಯವನ್ನ ತಿಳ್ಕೊಳ್ಳೋಣ. ಕುಂಭ ರಾಶಿಯವರು ಸಾಮಾನ್ಯವಾಗಿ ವಿಭಿನ್ನವಾಗಿ ಯೋಚಿಸುವವರು, ಹೊಸ ಆಲೋಚನೆಗಳಿಗೆ ತೆರೆದ ಮನಸ್ಸಿನವರು ಮತ್ತು ಸ್ವತಂತ್ರವನ್ನ ತುಂಬಾ ಇಷ್ಟಪಡುವವರು. ಇವರಲ್ಲಿ ಮಾನವೀಯತೆ, ಸಹಾಯ ಮನೋಭಾವ ಮತ್ತು ಸೃಜನಶೀಲತೆ ತುಂಬಿರುತ್ತದೆ. 2026 ವರ್ಷವು ಕುಂಭ ರಾಶಿಯವರಿಗೆ ಜೀವನದಲ್ಲಿ ಹೊಸ ತಿರುವುಗಳನ್ನು, ಅವಕಾಶಗಳನ್ನು ಮತ್ತು ಕೆಲವೊಂದು ಸವಾಲುಗಳನ್ನ ತರುತ್ತದೆ. ಈ ವರ್ಷದಲ್ಲಿ ನೀವು ಎಚ್ಚರಿಕೆಯಿಂದ ನಡೆದುಕೊಂಡರೆ ನೀವು ಸಾಧನೆಗಳತ್ತ ಸಾಗಬಹುದು. ಈಗ 2026ರಲ್ಲಿ ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಏನನ್ನ ಪಡೆಯಬಹುದು ಅನ್ನೋದನ್ನ ವಿವರವಾಗಿ ತಿಳಿಯೋಣ. ಒಟ್ಟಾರೆ ವರ್ಷ ಭವಿಷ್ಯವನ್ನ ನೋಡೋದಾದ್ರೆ 2026 ಕುಂಭ ರಾಶಿಯವರಿಗೆ ಮಿಶ್ರ ಫಲದ ವರ್ಷ ಅಂತ ಹೇಳಬಹುದು. ವರ್ಷದ ಆರಂಭದಲ್ಲಿ ಕೆಲವು ಅಡೆತಡೆಗಳು, ಗೊಂದಲಗಳು ಎದುರಾಗಬಹುದು. ನೀವು ಮಾಡಿದ ಕೆಲಸಗಳಿಗೆ ತಕ್ಷಣ ಫಲ ಸಿಗದೆ ನಿರಾಸೆ ಆಗಬಹುದು. ಆದರೆ ಈ ಸಮಯದಲ್ಲಿ ತಾಳ್ಮೆ ತುಂಬಾ ಮುಖ್ಯ. ವರ್ಷದ ಮಧ್ಯಭಾಗದಿಂದ ನಿಮ್ಮ ಪರಿಸ್ಥಿತಿ ನಿಧಾನವಾಗಿ ಬದಲಾಗುತ್ತದೆ. ನೀವು ಮಾಡಿದ ಶ್ರಮಕ್ಕೆ ಫಲ ಸಿಗಲು ಶುರುವಾಗುತ್ತದೆ. ವರ್ಷದ ಕೊನೆಯ ಭಾಗದಲ್ಲಿ ಉತ್ತಮ ಅವಕಾಶಗಳು, ಸಂತೋಷದ ಸುದ್ದಿಗಳು ಸಿಗುವ ಸಾಧ್ಯತೆ ಇದೆ. ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ನೋಡೋದಾದ್ರೆ ಉದ್ಯೋಗದಲ್ಲಿರುವ ಕುಂಭ ರಾಶಿಯವರಿಗೆ 2026 ಸ್ವಲ್ಪ ಒತ್ತಡದ ವರ್ಷವಾಗಿರಬಹುದು. ಕೆಲಸದ ಜವಾಬ್ದಾರಿ ಹೆಚ್ಚಾಗಬಹುದು. ಕೆಲವೊಮ್ಮೆ ನಿಮ್ಮ ಮೇಲೆ ನಂಬಿಕೆ ಕಡಿಮೆ ಮಾಡಲಾಗುತ್ತದೆ ಅನ್ನಿಸುವ ಸಂದರ್ಭಗಳು ಬರುತ್ತವೆ. ಆದರೆ ನೀವು ನಿಮ್ಮ ಪ್ರತಿಭೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡುವ ಗುಣದಿಂದ ಎಲ್ಲವನ್ನ ಗೆಲ್ಲಬಹುದು. ಪದೋನ್ನತಿ ಸ್ವಲ್ಪ ತಡವಾಗಬಹುದು. ಮೇಲಾಧಿಕಾರಿಗಳೊಂದಿಗೆ ಮಾತಿನಲ್ಲಿ ಜಾಗರೂಕತೆ ಅಗತ್ಯ. ಕೆಲಸ ಬದಲಾವಣೆ ಯೋಚಿಸುತ್ತಿದ್ದರೆ ವರ್ಷದ ಎರಡನೇ ಅರ್ಧ ಉತ್ತಮ. ಹೊಸ ಕೆಲಸ ಹುಡುಕುತ್ತಿರುವವರಿಗೆ ಆರಂಭದಲ್ಲಿ ಸ್ವಲ್ಪ ಕಷ್ಟ ಆಗಬಹುದು. ಆದರೆ ಮಧ್ಯಭಾಗದ ನಂತರ ಉತ್ತಮ ಅವಕಾಶಗಳು ಬರುತ್ತವೆ. ಇನ್ನ ವ್ಯವಹಾರದಲ್ಲಿ ನೋಡೋದಾದ್ರೆ ವ್ಯವಹಾರ ಮಾಡುವವರಿಗೆ ಈ ವರ್ಷ ಹೊಸ ಯೋಜನೆಗಳು ಹುಟ್ಟುತ್ತವೆ. ಆದರೆ ಯಾವುದೇ ಹೊಸ ಹೂಡಿಕೆ ಮಾಡುವ ಮುನ್ನ ಚೆನ್ನಾಗಿ ಯೋಚಿಸಬೇಕು. ಪಾಲುದಾರಿಕೆಯಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಲಾಭ ನಿಧಾನವಾಗಿ ಬರುತ್ತದೆ. ಹೊಸ ವ್ಯವಹಾರ ಆರಂಭಿಸಲು ಮಧ್ಯಭಾಗ ಉತ್ತಮ. ಇನ್ನ ಹಣಕಾಸು ವಿಷಯವಾಗಿ ನೋಡೋದಾದ್ರೆ 2026ರಲ್ಲಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ನಿಯಂತ್ರಣದಲ್ಲಿ ಇಡೋದು ತುಂಬಾ ಮುಖ್ಯ. ಆದಾಯ ಇದ್ದರೂ ಖರ್ಚು ಹೆಚ್ಚಾಗುತ್ತದೆ. ಅನಾವಶ್ಯಕ ಖರ್ಚುಗಳಿಂದ ದೂರವಿರಿ. ಸಾಲ ತೆಗೆದುಕೊಳ್ಳುವಾಗ 2 ಬಾರಿ ಯೋಚಿಸಿ. ವರ್ಷದ ಮಧ್ಯಭಾಗದ ನಂತರ ಹಣದ ಅರಿವು ಸುಧಾರಿಸುತ್ತದೆ. ಹಳೆಯ ಸಾಲಗಳನ್ನು ತೀರಿಸುವ ಅವಕಾಶ ಸಿಗುತ್ತದೆ. ಹೂಡಿಕೆ ಮಾಡುವಾಗ ಹಿರಿಯರ ಸಲಹೆಗಳನ್ನ ತೆಗೆದುಕೊಳ್ಳುವುದು ಒಳಿತು. ಇನ್ನ ಕುಟುಂಬದ ಜೀವನದಲ್ಲಿ ನೋಡೋದಾದ್ರೆ ಕುಟುಂಬದಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗಬಹುದು. ನಿಮ್ಮ ಮಾತುಗಳು ಕೆಲವರಿಗೆ ನೋವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಮಾತಿನಲ್ಲಿ ಮೃದುವಾಗಿರಿ. ಹಿರಿಯರೊಂದಿಗೆ ಸಂಬಂಧ ಸುಧಾರಿಸಿಕೊಳ್ಳಿ. ಮನೆಯಲ್ಲಿನ ಜಗಳಗಳನ್ನು ದೊಡ್ಡದಾಗಿಸಬೇಡಿ. ಕುಟುಂಬದವರ ಜೊತೆ ಸಮಯ ಕಳೆಯಿರಿ. ವಿವಾಹವಾಗದವರಿಗೆ ಒಳ್ಳೆಯ ಸಂಬಂಧದ ಅವಕಾಶಗಳು ಬರುತ್ತವೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಕೆಲವೊಂದು ಅರ್ಧ ದೋಷಗಳು ಉಂಟಾಗಬಹುದು. ಆದರೆ ಸಮಯದೊಂದಿಗೆ ಸರಿಯಾಗುತ್ತದೆ. ಇನ್ನು ಪ್ರೇಮ ಮತ್ತು ಸಂಬಂಧಗಳ ಬಗ್ಗೆ ನೋಡೋದಾದ್ರೆ ಪ್ರೇಮ ಜೀವನದಲ್ಲಿ 2026ರ ಮಿಶ್ರ ಫಲ ಕೊಡುತ್ತದೆ. ಆರಂಭದಲ್ಲಿ ದೂರ ಮತ್ತು ಅರ್ಧದೋಷ. ನಂಬಿಕೆ ಕಾಪಾಡಿದರೆ ಸಂಬಂಧ ಬಲವಾಗುತ್ತದೆ. ಹೊಸ ಪ್ರೇಮ ಸಂಬಂಧಿಗಳಿಗೆ ವರ್ಷದ ಮಧ್ಯಭಾಗ ಉತ್ತಮ. ನೀವು ನಿಮ್ಮ ಸಂಗಾತಿಯನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡಬೇಕು. ಅಹಂಕಾರದಿಂದ ದೂರವಿದ್ದರೆ ನಿಮ್ಮ ಸಂಬಂಧಗಳು ಸುಧಾರಿಸುತ್ತವೆ. ಇನ್ನ ಆರೋಗ್ಯದ ಬಗ್ಗೆ ನೋಡೋದಾದ್ರೆ ಈ ವರ್ಷ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ವಿಶೇಷವಾಗಿ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ತಲೆನೋವು, ನಿದ್ರಾಹೀನತೆ ಸಮಸ್ಯೆಗಳು, ಒತ್ತಡದಿಂದ ದೈಹಿಕ ಸಮಸ್ಯೆಗಳು. ಆಹಾರ ಪದ್ಧತಿ ಸರಿಯಾಗಿರಬೇಕು. ನೀವು ನಿಯಮಿತವಾಗಿ ವ್ಯಾಯಾಮವನ್ನ ಮಾಡಬೇಕು. ಯೋಗ, ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ನೀರು ಹೆಚ್ಚು ಕುಡಿಯುವುದು, ಜಂಕ್ ಫುಡ್ ಕಡಿಮೆ ಮಾಡುವುದು ಉತ್ತಮ. ಇನ್ನ ಶಿಕ್ಷಣದ ಬಗ್ಗೆ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಉತ್ತಮವಾಗಿರುತ್ತದೆ. ಆದರೆ ಗಮನ ಬೇರೆಡೆ ಹೋಗದಂತೆ ನೋಡಿಕೊಳ್ಳಬೇಕು. ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಳ್ಳೆಯ ಸಮಯ. ಕಷ್ಟಪಟ್ಟು ಓದಿದರೆ ಯಶಸ್ಸು ಖಚಿತ. ಹೊಸ ವಿಷಯಗಳನ್ನ ಕಲಿಯಲು ಇದು ಉತ್ತಮ ಸಮಯ. ತಾಳ್ಮೆಯಿಂದ ಓದಿದರೆ ಉತ್ತಮ ಫಲಿತಾಂಶವನ್ನ ಪಡೆಯಬಹುದು. ಇನ್ನ ಸಾಮಾಜಿಕ ಜೀವನ ಮತ್ತು ಗೌರವವನ್ನ ನೋಡಿದ್ರೆ 2026ರಲ್ಲಿ ನಿಮ್ಮ ಸಾಮಾಜಿಕ ಸ್ಥಾನದಲ್ಲಿ ಸ್ವಲ್ಪ ಏರಿಕೆಯನ್ನ ಕಾಣಬಹುದು.
ಹೊಸ ಜನರನ್ನ ಭೇಟಿಯಾಗುವ ಅವಕಾಶ, ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ. ನಿಮ್ಮ ಮಾತುಗಳಿಗೆ ಬೆಲೆ ಸಿಗುತ್ತದೆ. ನೀವು ಸಹಾಯ ಮನೋಭಾವದಿಂದ ನಡೆದುಕೊಂಡರೆ ಇನ್ನಷ್ಟು ಗೌರವವನ್ನ ಪಡೆಯುತ್ತೀರಿ. ಇನ್ನ ಪ್ರಯಾಣದ ಕಡೆ ನೋಡೋದಾದ್ರೆ ಈ ವರ್ಷ ಪ್ರಯಾಣಗಳು ಹೆಚ್ಚು ಆಗುವ ಸಾಧ್ಯತೆ ಇದೆ. ಕೆಲಸದ ಸಂಬಂಧಿತ ಪ್ರಯಾಣ, ಕುಟುಂಬದೊಂದಿಗೆ ಸಣ್ಣ ಪ್ರವಾಸ, ಕೆಲವು ಪ್ರಯಾಣಗಳು ಲಾಭಕರವಾಗುತ್ತದೆ. ಪ್ರಯಾಣ ಮಾಡುವಾಗ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ಆಧ್ಯಾತ್ಮಿಕತೆಯನ್ನ ನೋಡೋದಾದ್ರೆ ಈ ವರ್ಷ ನೀವು ಆಧ್ಯಾತ್ಮಿಕತೆ ಕಡೆ ಹೆಚ್ಚು ಒಲವನ್ನ ತೋರುತ್ತೀರಿ. ದೇವಸ್ಥಾನಗಳಿಗೆ ಭೇಟಿ, ಧ್ಯಾನ ಮತ್ತು ಪೂಜೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಈ ರೀತಿಯ ಕಾರ್ಯಗಳು ನಿಮ್ಮ ಒತ್ತಡವನ್ನ ಕಡಿಮೆ ಮಾಡುತ್ತದೆ. ಇನ್ನ ಇದಕ್ಕೆ ಮುಖ್ಯ ಸಲಹೆಗಳನ್ನ ಹೇಳೋದಾದ್ರೆ ಪ್ರತಿದಿನ ಬೆಳಿಗ್ಗೆ ದೇವರನ್ನ ಸ್ಮರಿಸಿ, ಶನಿವಾರದಂದು ದಾನವನ್ನ ಮಾಡಿ, ಬಡವರಿಗೆ ಸಹಾಯವನ್ನ ಮಾಡಿ, ಹಿರಿಯರ ಆಶೀರ್ವಾದವನ್ನ ಪಡೆಯಿರಿ. ನೀಲಿ ಅಥವಾ ಕಪ್ಪು ಬಣ್ಣವನ್ನ ಬಳಸುವುದು ಶುಭಕರ. ತಪ್ಪಿಸಬೇಕಾದ ವಿಷಯಗಳು, ತುರ್ತು ನಿರ್ಧಾರಗಳನ್ನ ಕಡಿಮೆ ಮಾಡಿ, ಅತಿಯಾದ ಖರ್ಚನ್ನ ಕಡಿಮೆ ಮಾಡುವುದು ಉತ್ತಮ. ಕೋಪದಲ್ಲಿ ಮಾತನಾಡುವುದನ್ನ ಕಡಿಮೆ ಮಾಡಬೇಕು. ಆರೋಗ್ಯವನ್ನ ನಿರ್ಲಕ್ಷಿಸುವುದು ಕೂಡ ಕಡಿಮೆಯನ್ನ ಮಾಡಬೇಕು. ಇನ್ನ ಇದ್ರ ಬಗ್ಗೆ ಹೇಳೋದಾದ್ರೆ ಒಟ್ಟಾರೆ 2026 ಕುಂಭರಾಶಿಯವರಿಗೆ ಜೀವನದಲ್ಲಿ ಹೊಸ ಪಾಠಗಳನ್ನ ಕಲಿಸುವ ವರ್ಷ. ಕೆಲವೊಂದು ಸವಾಲುಗಳು ಇದ್ದರೂ ಅವು ನಿಮ್ಮನ್ನ ಇನ್ನಷ್ಟು ಬಲಿಷ್ಠರನ್ನಾಗಿಸುತ್ತವೆ. ನೀವು ಸಹನೆ, ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿದರೆ ಯಶಸ್ಸು ನಿಮ್ಮದಾಗುತ್ತದೆ. ವರ್ಷದ ಆರಂಭದಲ್ಲಿ ಕಷ್ಟಗಳು ಇದ್ದರೂ ಮಧ್ಯ ಮತ್ತು ಕೊನೆಯ ಭಾಗದಲ್ಲಿ ಯಶಸ್ಸು, ಸಂತೋಷ ಮತ್ತು ಸ್ಥಿರತೆ ಸಿಗುತ್ತದೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗುತ್ತದೆ. ನೋಡುದ್ರಲ್ವಾ ವೀಕ್ಷಕರೇ, 2026 ಕುಂಭರಾಶಿಯ ರಾಶಿಫಲ ಹೇಗಿತ್ತು ಅಂತ ಹೇಳಿ. ಈ ಮಾಹಿತಿ ತಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ರಾಶಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.